Hello, good morning, guys. ನನ್ನ ಹೆಸರು ರಮೇಶ್ ಕುಂಕಲೆ ಅಂತ, ವರ್ಕಿಂಗ್ ಇನ್ ವಿದ್ಯಾಭವನ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಜಮಖಂಡಿ ಆಸ್ ಅ ಮ್ಯಾಥಮೆಟಿಕ್ಸ್ ಟೀಚರ್. ಲಾಸ್ಟ್ 2 ಕ್ಲಾಸ್ ಒಳಗ ನಾವು ರಿಯಲ್ ನಂಬರ್ ಮತ್ತ ಪಾಲಿನಾಮಿಯಲ್ ಚಾಪ್ಟರ್ ಅನ್ನ ನೋಡಿದೀವಿ. ಇವತ್ತಿನ ಒಂದು ಕ್ಲಾಸ್ನಾಗ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ ಈ ಒಂದು ಟಾಪಿಕ್ ಅನ್ನ ನೋಡ್ತಾ ಇದ್ದೀವಿ. ಈ ಒಂದು ಟಾಪಿಕ್ ಅಲ್ಲಿ ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಾವು ಈ ಚಾಪ್ಟರ್ ಮೇಲೆ ಎಟ್ ಮಾರ್ಕ್ಸ್ ಬರುತ್ತೆ ಅನ್ನೋದನ್ನ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡೋಣ. ಆಮೇಲೆ ಈ ಚಾಪ್ಟರ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಐತಿ ಅನ್ನೋದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಬಿಫೋರ್ ಡೈವಿಂಗ್ ಇನ್ ಟು ದ ಸಬ್ಜೆಕ್ಟ್, ಇಟ್ ಈಸ್ ಮೈ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಶೇರ್, ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ನೀವು ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ಪಾಪ್ ಆಗಿ ಬರೋದಿಲ್ಲ. ನನ್ನ ವಿಡಿಯೋ ಪಾಪ್ ಆಗಿ ಬರ್ಬೇಕಾಗಿತ್ತು ಅಂದ್ರೆ ಫಸ್ಟ್ ನೀವು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಹೇಳಿ ನಂಬಿದ್ದೀನಿ. ಓಕೆ, ಶಾಲ್ ವಿ ಡೈವ್ ಇಂಟು ದ ಸಬ್ಜೆಕ್ಟ್ ನೌ? ಓಕೆ, ಸಿ, ಇನ್ ದ ಇಯರ್ 2022-23 ಸ್ಯಾಂಪಲ್ ಕ್ವಶನ್ ಪೇಪರ್ ಅಲ್ಲಿ ಏನೇನ್ ಬಂದಿತ್ತು ಅಂದ್ರೆ 1 ಮಾರ್ಕ್ಸ್ ಇನ್ 1 ಕ್ವಶನ್ ಬಂದಿತ್ತು, 2 ಮಾರ್ಕ್ಸ್ ಇನ್ 1 ಕ್ವಶನ್ ಬಂದಿತ್ತು, 3 ಮಾರ್ಕ್ಸ್ ಇನ್ 1 ಕ್ವಶನ್ ಬಂದಿತ್ತು. ಸೊ ಹಾಗಾಗಿ 1 + 2 3, 3 + 3 6 ಮಾರ್ಕ್ ಬಂದಿತ್ತು. ಅದೇ ತರ 2022-23 ಬೋರ್ಡ್ ಕ್ವಶನ್ ಪೇಪರ್, ಏನ್ ಎಕ್ಸಾಮ್ ಕ್ವಶನ್ ಪೇಪರ್ ಬರ್ತಲ್ಲ, ಆ ಕ್ವಶನ್ ಪೇಪರ್ ಅಲ್ಲಿ ಹೆಂಗ್ ಕ್ವಶನ್ ಬಂದಿತ್ತು ಅಂದ್ರೆ 2 1 ಮಾರ್ಕ್ಸ್ ಇನ್ ಬಂದಿತ್ತು, 1 2 ಮಾರ್ಕ್ಸ್ ಇನ್ ಬಂದಿತ್ತು. ಸೊ ಆ ವರ್ಷ ಯಾವುದೇ ತರ 3 ಮಾರ್ಕ್ಸ್ ಇನ್ ಕ್ವಶನ್ ಬಂದಿರಲಿಲ್ಲ. ಹಾಗಾಗಿ ಟೋಟಲ್ 4 ಮಾರ್ಕ್ಸ್ ಬಂದಿತ್ತು. ನೆಕ್ಸ್ಟ್ 2023-24 ಸ್ಯಾಂಪಲ್ ಕ್ವಶನ್ ಪೇಪರ್ ಅನ್ನ ನಾವು ನೋಡಿದ್ರ, ಆ ಸ್ಯಾಂಪಲ್ ಕ್ವಶನ್ ಪೇಪರ್ ಮತ್ತೆ ಹೆಂಗ್ ಬಂದಿತ್ತು ಅಂದ್ರೆ 1 1 ಮಾರ್ಕ್ಸ್ ಇನ್ ಬಂದಿತ್ತು, 1 2 ಮಾರ್ಕ್ಸ್ ಇನ್ ಬಂದಿತ್ತು, 1 3 ಮಾರ್ಕ್ಸ್ ಇನ್ ಬಂದಿತ್ತು. ಸೊ ಟೋಟಲ್ 6 ಮಾರ್ಕ್ಸ್. ಅದೇ ತರ 2023-24 ಬೋರ್ಡ್ ಕ್ವಶನ್ ಪೇಪರ್ ಅಲ್ಲಿ ಮತ್ತೆ ರಿಪೀಟ್ ಆಗಿತ್ತು. 1 ಮಾರ್ಕ್ಸ್ ಇನ್ 1 ಬಂದಿತ್ತು, 2 ಮಾರ್ಕ್ಸ್ ಇನ್ 1 ಬಂದಿತ್ತು, 3 ಮಾರ್ಕ್ಸ್ ಇನ್ 1 ಬಂದಿತ್ತು. ಸೊ ಟೋಟಲ್ 6 ಮಾರ್ಕ್. ಅದೇ ತರ 2024-25 ಅಂದ್ರೆ ಈ ವರ್ಷ ರೀಸೆಂಟ್ ಇಯರ್, ಈ ರೀಸೆಂಟ್ ಇಯರ್ ಅಲ್ಲಿ ಕ್ವಶನ್ ಪೇಪರ್ ಅಲ್ಲಿ ಯಾವ ತರ ಕ್ವಶನ್ ಬಂದಿದೆ ಅಂತಂದ್ರೆ, ಸ್ಯಾಂಪಲ್ ಕ್ವಶನ್ ಪೇಪರ್ ಅಲ್ಲಿ 1 1 ಮಾರ್ಕ್ಸ್ ಇದೆ, 1 3 ಮಾರ್ಕ್ಸ್ ಇದೆ, 2 ಮಾರ್ಕ್ಸ್ ಇನ್ ಕ್ವಶನ್ ಇಲ್ಲ. ಸೊ ಹಾಗಾಗಿ 1 1 ಮಾರ್ಕ್, 1 3 ಮಾರ್ಕ್, ಎಷ್ಟಾಯ್ತು 4. ಈ ಒಂದು ಪ್ಯಾಟರ್ನ್ ಅನ್ನ ನೋಡಿದ್ರೆ ಇಲ್ಲಿ ಯಾವುದೇ ತರ 5 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ ಇಲ್ಲ. ಇಲ್ಲಿ ನೋಡಿದ್ರ ಈ ಒಂದು ಚಾರ್ಟ್ ಅನ್ನ ನೋಡಿದ್ರ ನಮ್ಗೇನ್ ಗೊತ್ತಾಗ್ತೈತಿ ಅಂತಾರ, ದ ರೇಂಜ್ ಆಫ್ ಈ ಒಂದು ಪರ್ಟಿಕ್ಯುಲರ್ ಚಾಪ್ಟರ್ 4 6 4 6 4 6 ಅಂದ್ರೆ ಇಟ್ ಈಸ್ ವೇರಿಯಬಲ್ ಬಿಟ್ವೀನ್ 4 to 6. ಈ ಒಂದು 2 ನಂಬರ್ ಅಲ್ಲಿ ಈ ಚಾಪ್ಟರ್ ವೇರಿಯೇಷನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಈ ಸರಿ ಪ್ಯಾಟರ್ನ್ ಏನಿದೆ ಅಂತಂದ್ರೆ, 1 ಮಾರ್ಕ್ MCQ ಇದೆ, 1 3 ಮಾರ್ಕ್ ಕ್ವಶನ್ ಇದೆ. ಓಕೆ, ಈ 3 ಮಾರ್ಕ್ ಕ್ವಶನ್ ಈ ಸರಿ ನನ್ಗೆ ಬಹಳ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ಕ್ವಶನ್ ಅನ್ನ ಎಕ್ಸಾಮ್ಗೆ. ಸೊ ವರ್ಬಲ್ ಪ್ರಾಬ್ಲಮ್, ಆ ವರ್ಬಲ್ ಪ್ರಾಬ್ಲಮ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ವರ್ಬಲ್ ಪ್ರಾಬ್ಲಮ್ ಯಾವ್ದಪ್ಪ ಅಂತಂದ್ರೆ 2 ಡಿಜಿಟ್ ನಂಬರ್ ಅಂತ ಒಂದು ಪ್ರಾಬ್ಲಮ್ ಇದೆ ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ. ನೀವು ವರ್ಬಲ್ ಪ್ರಾಬ್ಲಮ್ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಇನ್ 2 ವೇರಿಯೇಬಲ್ ಆ ಚಾಪ್ಟರ್ ಅನ್ನ ನೀವು ಓಪನ್ ಮಾಡಿದ್ರಿ ಅಂತಂದ್ರೆ ಅಲ್ಲಿ ಒಂದು ಪ್ರಾಬ್ಲಮ್ ಇದೆ. 2 ಡಿಜಿಟ್ number if it is 10th place and digit place, if that number is reverse it will become like this ಅಂತ ಹೇಳ್ಬಿಟ್ಟು ಒಂದು ಪ್ರಾಬ್ಲಮ್ ಇದೆ. ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ರಿ ಈ ವರ್ಷ. ಸೊ ಆ ಪ್ರಾಬ್ಲಮ್ ಬರೋ ಚಾನ್ಸಸ್ ಜಾಸ್ತಿ. ಮೈ ಡಿಯರ್ ಫ್ರೆಂಡ್, ಇದನ್ನೆಲ್ಲ ನೋಡಿದ್ಮೇಲೆ ಏನ್ ಅನ್ಸುತ್ತೆ ಅಂತಂದ್ರೆ, ಎವ್ರಿ ಇಯರ್ ಒಂದು ಆಬ್ಜೆಕ್ಟಿವ್ ಕ್ವಶನ್ಸ್ ಮಸ್ಟ್ ಅಂಡ್ ಶುಡ್ ಬರುತ್ತೆ. ಎವ್ರಿ ಇಯರ್ ಒಂದು 2 ಮಾರ್ಕ್ಸ್ ಕ್ವಶನ್ ಮಸ್ಟ್ ಅಂಡ್ ಶುಡ್ ಬರುತ್ತೆ. ಇಲ್ಲಿ 2 ಮಾರ್ಕ್ಸ್ ಕ್ವಶನ್ ಯಾವ ತರ ಬರುತ್ತೆ, ಈ ಚಾಪ್ಟರ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅನ್ನೋದನ್ನ ಇವಾಗ ನೋಡೋಣ. ಓಕೆ, ಸೊ ಇದು ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಅಂದ್ರೆ
ಎವರೇಜ್ 4 to 6 ಮಾರ್ಕ್ ಅಂತೂ ಫಿಕ್ಸ್ ಬರುತ್ತೆ. ಇದು ಅರ್ಥ ಆಗಿದೆ ಅನ್ಕೊಂತೀನಿ. ದಿಸ್ ಇಸ್ ದ ಚಾಪ್ಟರ್ ವೈಸ್, ಐ ಮೀನ್ ದಿಸ್ ಚಾಪ್ಟರ್ ಮಾರ್ಕ್ಸ್ ವೇಟೇಜ್ ಅಂದ್ರೆ 1 ಮಾರ್ಕ್ಸ್, 2 ಮಾರ್ಕ್ಸ್, 3 ಮಾರ್ಕ್ಸ್, 5 ಮಾರ್ಕ್ಸ್, 4 ಮಾರ್ಕ್ಸ್. ಓಕೆ, ಇವಾಗ ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡಿ. ಪೇರ್ ಆಫ್ ಲೀನಿಯರ್ ಇಕ್ವೇಶನ್. Pair of linear equation. Pair of linear equation. A1x plus B1y plus C1 equal to 0. A2x plus B2y plus C2 equal to 0. ಈ ಎರಡು ಲೀನಿಯರ್ ಇಕ್ವೇಶನ್ ಅದಾವ. ಇವು ಎರಡು ಲೀನಿಯರ್ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಎಕ್ಸ್ ಮತ್ತೆ ವೈ ಪವರ್ 1 ಇದೆ. ಸೊ ಹಾಗಾಗಿ ಲೀನಿಯರ್ ಇಕ್ವೇಶನ್. ಈ ಲೀನಿಯರ್ ಇಕ್ವೇಶನ್ ಅಲ್ಲಿ ಫಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಏನಂದ್ರ A1 by A2 ನಾಟ್ ಈಕ್ವಲ್ ಟು B1 by B2 ಆಗಿತ್ತು ಅಂತಂದ್ರ ಇದು ಏನಾಗಿರ್ತಾವ ಅಂತಂದ್ರೆ ಇವೆರಡು ಲೈನ್ ಇಂಟರ್ಸೆಕ್ಟಿಂಗ್ ಆಗಿರ್ತಾವ. ಸೆಕೆಂಡ್ ಪಾಯಿಂಟ್ ಯೂನಿಕ್ ಸೊಲ್ಯೂಷನ್ ಇರ್ತದ. ಯೂನಿಕ್ ಸೊಲ್ಯೂಷನ್ ಇರ್ತದ. ನೆಕ್ಸ್ಟ್ ಗ್ರಾಫ್ ಇಂಟರ್ಸೆಕ್ಟಿಂಗ್ ಇರ್ತದ. ಅಂದ್ರೆ ಈ ಟೈಪ್ ಇಂಟರ್ಸೆಕ್ಟ್ ಆಗ್ತಾ ಇರುತ್ತೆ. ದಿಸ್ ಇಸ್ ದ ಶೇಪ್ ಆಫ್ ಗ್ರಾಫ್. A1 by A2 ಬಟ್ ನಾಟ್ ಈಕ್ವಲ್ ಟು B1 by B2 ಇತ್ತಂದ್ರೆ ಈ ತರ ಇರುತ್ತೆ. ಸಿ ಒಂದ್ ಸೊಲ್ಯೂಷನ್ ಇದೆಯಲ್ಲ, ಯೂನಿಕ್ ಸೊಲ್ಯೂಷನ್. ಒಂದ್ ಸೊಲ್ಯೂಷನ್ ಐತಿ ಅಂದ್ರೆ ಇಟ್ ಈಸ್ ಕನ್ಸಿಸ್ಟೆಂಟ್. ಎಟ್ ಲೀಸ್ಟ್ ಒಂದರ ಸೊಲ್ಯೂಷನ್ ಐತ್ಲ ಇಲ್ಲಿ, ಅದಕ್ಕಾಗಿ ಇದನ್ನ ನಾವು ಕನ್ಸಿಸ್ಟೆಂಟ್ ಅಂತ ಕರಿತೀವಿ. ದಿಸ್ ಇಸ್ ದ ಶೇಪ್ ಆಫ್ ಗ್ರಾಫ್. ಇದು ಫಸ್ಟ್ ಪಾಯಿಂಟ್, ಇದನ್ನ ನೆನಪಿಟ್ಕೊಳ್ಳಿ. ಇದರಲ್ಲಿ ಸೆಕೆಂಡ್ ಪಾಯಿಂಟ್ ಏನು? A1 divided by A2 equal to B1 divided by B2 but not equal to C1 divided by C2. ಆದ್ರೆ ಇಲ್ಲಿ ಕಾನ್ಸ್ಟೆಂಟ್ ಗಳು ಇರ್ತವೆ. A1, A2, A3, ಸಾರಿ A1, B1, C1, A2, B2, C2 ಅವು ಕಾನ್ಸ್ಟೆಂಟ್ ಗಳು. ಹಿಂಗಿದ್ದಾಗ ಲೈನ್ಸ್ ಏನಾಗಿರ್ತಾವ ಅಂತಂದ್ರೆ ಪ್ಯಾರಲಲ್ ಇರ್ತಾವ. ನೆಕ್ಸ್ಟ್ ಯಾವಾಗ ಎರಡು ಲೈನ್ ಗಳ ಪ್ಯಾರಲಲ್ ಇರ್ತಾವ ಅವಾಗ ನೋ ಸೊಲ್ಯೂಷನ್. ಅವಾಗ ಏನಾಗಿರ್ತದ? ನೋ ಸೊಲ್ಯೂಷನ್ ಆಗಿರ್ತದ. ಇದ್ರದ್ ಗ್ರಾಫ್ ಯಾವಾಗ ಹೆಂಗ್ ಬರ್ತದೆ ಅಂದ್ರೆ ಹಿಂಗ್ ಬರ್ತದ, ಪ್ಯಾರಲಲ್, ದೇ ನೆವರ್ ಮೀಟ್. ಇಲ್ಲಿ ಒಂದು ಸೊಲ್ಯೂಷನ್ ಇಲ್ಲ ಅಂತಂದ್ರ ಇಟ್ ಈಸ್ ಇನ್ಕನ್ಸಿಸ್ಟೆಂಟ್. ಇಲ್ಲಿ ಮೂರನೇ ಪಾಯಿಂಟ್ ಏನಂತಂದ್ರ, ಥರ್ಡ್ ಪಾಯಿಂಟ್, A1 by A2 is equal to B1 by B2 is equal to C1 by C2. ಹಿಂಗಿತ್ತು ಅಂತಂದ್ರ ಆ ಕಾನ್ಸ್ಟೆಂಟ್ ಗಳನ್ನ ನಾವು ಮಾಡಿದಾಗ A1 by A2 is equal to B1 by B2 is equal to C1 by C2 ಇತ್ತು ಅಂತಂದ್ರ ಇವಾಗ ಲೈನ್ಸ್ ಕೋಇನ್ಸಿಡೆಂಟ್ ಇರ್ತಾವ. ಕೋಇನ್ಸಿಡೆಂಟ್ ಇತ್ತು ಅಂತಂದ್ರ ಮೆನಿ ಸೊಲ್ಯೂಷನ್ಸ್ ಅಂದ್ರ ಇವೇನಾಗಿರ್ತಾವ, ಒಂದರ ಮೇಲೆ ಒಂದು ಸೂಪರ್ ಇಂಪೋಸ್ ಆಗಿರ್ತಾವ. ಒಂದ್ ಲೈನ್ ಮೇಲೆ ಇನ್ನೊಂದ್ ಲೈನ್ ಕೂತ್ಕೊಂಡಿರ್ತಾವ. ಅವಾಗ ಮೆನಿ ಸೊಲ್ಯೂಷನ್ಸ್. ಮೆನಿ ಸೊಲ್ಯೂಷನ್ಸ್ ಅಂದ್ರೆ ಇಟ್ ಈಸ್ ಕನ್ಸಿಸ್ಟೆಂಟ್. ಸೊ ಈ ಪಾಯಿಂಟ್ ಗಳು ನಿಮ್ಗೆ ಗೊತ್ತಿರಬೇಕು. ಇವ ಪಾಯಿಂಟ್ ಗಳನ್ನ ಯೂಸ್ ಮಾಡ್ಕೊಂಡು ನಿಮ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ ಗಳನ್ನ ರೇಸ್ ಮಾಡ್ತಾನ. ಆಬ್ಜೆಕ್ಟಿವ್ ಇಷ್ಟು ಗೊತ್ತಿದ್ರೆ ಸಾಕು, ಆಬ್ಜೆಕ್ಟಿವ್ ಸಾಲ್ವ್ ಆಗುತ್ತೆ. ಈ ಚಾಪ್ಟರ್ ಅಲ್ಲಿ ಬರ್ತಕ್ಕಂಥ 2 ಮಾರ್ಕ್ ಕ್ವಶನ್ ಸಾಲ್ವ್ ಆಗುತ್ತೆ. ಓಕೆ, ಇದು ಗೊತ್ತಿರ್ರಿ ನಿಮ್ಗೆ. A1 by A2 ಬಟ್ ನಾಟ್ ಈಕ್ವಲ್ ಟು C1 by C2 ಈ ತರ ಇಂಟರ್ಸೆಕ್ಟಿಂಗ್ ಇರ್ತಾವ. ಒಂದ್ ಸೊಲ್ಯೂಷನ್ ಇರ್ತೈತಿ, ಕನ್ಸಿಸ್ಟೆಂಟ್ ಆಗಿರ್ತೈತಿ. A1 by A2
ಇಸ್ ಈಕ್ವಲ್ ಟು B1 by B2 ಬಟ್ ನಾಟ್ ಈಕ್ವಲ್ ಟು C1 by C2 ಅಂತಂದ್ರೆ ಎರಡು ಲೈನ್ ಪ್ಯಾರಲಲ್ ಇರ್ತಾವ. ಪ್ಯಾರಲಲ್ ಇತ್ತಂದ್ರೆ ನೋ ಸೊಲ್ಯೂಷನ್, ನೋ ಸೊಲ್ಯೂಷನ್ ಅಂತಂದ್ರೆ ಇನ್ಕನ್ಸಿಸ್ಟೆಂಟ್. ಅದೇ ತರ A1 by A2 ಇಸ್ ಈಕ್ವಲ್ ಟು B1 by B2 ಇಸ್ ಈಕ್ವಲ್ ಟು C1 by C2 ಈ ತರ ಕೋ ಇನ್ಸಿಡೆಂಟ್ ಇರ್ತಾವ. ಕೋ ಇನ್ಸಿಡೆಂಟ್ ಅಂದ್ರೆ ಮೀನ್ಸ್ ವಾಟ್, ಒಂದ್ರ ಮೇಲೆ ಒಂದ್ ಸೂಪರ್ ಇಂಪೋಸ್ ಆಗಿರ್ತದ, ಅವಾಗ ಮೇನಿ ಸೊಲ್ಯೂಷನ್ಸ್. ಸೊಲ್ಯೂಷನ್ ಎಕ್ಸಿಸ್ಟ್ ಐತಾ ಹಂಗಿದ್ರೆ ಕನ್ಸಿಸ್ಟೆಂಟ್. ಸೊಲ್ಯೂಷನ್ ಎಕ್ಸಿಸ್ಟೆನ್ಸ್ ಇತ್ತು ಅಂತಂದ್ರೆ ಇಟ್ ಈಸ್ ಕನ್ಸಿಸ್ಟೆಂಟ್. ಸೊಲ್ಯೂಷನ್ ಎಕ್ಸಿಸ್ಟೆನ್ಸ್ ಇರ್ಲಿಲ್ಲ ಅಂತಂದ್ರೆ ಇಟ್ ಈಸ್ ಇನ್ಕನ್ಸಿಸ್ಟೆಂಟ್. ಕೀಪ್ ಇನ್ ಯುವರ್ ಮೈಂಡ್, ಇದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಏನೆಲ್ಲ ಕ್ವಶನ್ಸ್ ರೈಸ್ ಆಗಬಹುದು ಅಂತಂದ್ರೆ, ಎಕ್ಸಾಮ್ ಇದು ಈ ವಿಡಿಯೋಸ್ ಯಾರಿಗೆ ಸಪೋರ್ಟ್ ಮಾಡುತ್ತೆ ಅಂದ್ರೆ ಯಾರು ಸದ್ಯ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರ್ತಾರಲ್ಲ ಅವ್ರಿಗೋಸ್ಕರ ಇದು. 2025 ಎಕ್ಸಾಮ್ ಪ್ರಿಪೇರ್ ಆಗ್ತಕ್ಕಂಥ ಸ್ಟೂಡೆಂಟ್ಗಳಿಗೆ, ಈಗ ಬಿಗಿನರ್ಗೋಸ್ಕರ ಮತ್ತೆ ಸಪರೇಟ್ ವಿಡಿಯೋಸ್ ನಡೀತಾ ಇದೆ. ಯಾರು ಇವಾಗ 9th ಒಂದು 10th ಹೋಗ್ತಾ ಇರಲ್ಲ ಅವ್ರಿಗೆ ಬೇಸಿಕ್ ಅಂತ ಹೇಳ್ಬಿಟ್ಟು ಅವು ಕ್ಲಾಸಸ್ ಬೇರೆ ನಡೀತಾ ಇದೆ. ಅವು ಕೂಡ ನಂದು ಪ್ಲೇ ಲಿಸ್ಟ್ ಅಲ್ಲಿ ಬರ್ತಾ ಇರುತ್ತೆ. ಸೊ ಇವಾಗ ಆಲ್ರೆಡಿ ಟ್ರಿಗ್ನೋಮೆಟ್ರಿ ನಡೀತಾ ಇದೆ. ಇನ್ನು ಸದ್ಯದಲ್ಲೇನೆ ಟ್ರಿಗ್ನೋಮೆಟ್ರಿ ಕಂಪ್ಲೀಟ್ ಮಾಡ್ಕೊಂಡು ನಾನು ರಿಯಲ್ ನಂಬರ್ ಹೋಗ್ತೀನಿ. ಈಗ ಇಲ್ಲಿ ಏನ್ ಮಾಡ್ತಾ ಅಂದ್ರೆ ಎರಡು ಇಕ್ವೇಶನ್ ಕೊಟ್ಟ. ಯಾವ ತರ ಎರಡು ಇಕ್ವೇಶನ್? 2x plus 3y minus 4 is equal to 0. Then 6x plus ky minus 8 equal to 0. These two equations are coincident each other. Then find the value of k. These two equations are ಇದು ಕೋಇನ್ಸಿಡೆಂಟ್ ಆಗಂಗಿಲ್ಲ. ಇದು 1/3 ಆಗುತ್ತೆ, ಇದು 1/2 ಆಗುತ್ತೆ. ಸೊ ನಾಟ್ ಈಕ್ವಲ್ ಟು ದಿಸ್ ಇಸ್ ಅಂದ್ರೆ ದೀಸ್ ಟು ಈಕ್ವೇಶನ್ಸ್ ಆರ್ ಇಂಟರ್ಸೆಕ್ಟಿಂಗ್ ಈಚ್ ಅದರ್ ಮೀನ್ಸ್ ದೇರ್ ಎಕ್ಸಿಸ್ಟ್ ಎ ಯೂನಿಕ್ ಸೊಲ್ಯೂಷನ್. ಯೂನಿಕ್ ಸೊಲ್ಯೂಷನ್ಸ್ ಇರೋದ್ರಿಂದ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಅಂತ. ಯೂನಿಕ್, ದೇ ಆರ್ ಇಂಟರ್ಸೆಕ್ಟಿಂಗ್. These two lines are intersecting each other, find the value of k. These two lines are intersecting, find the value of k ಅಂತನ. ಅವಾಗ ನೀವು ಏನ್ ಮಾಡಬೇಕು? ಇಂಟರ್ಸೆಕ್ಟಿಂಗ್ ಕಂಡೀಷನ್ಸ್ a1 by a2 is not equal to b1 by b2. ಬಟ್ ಈ ತರ ಯೂನಿಕ್ ಸೊಲ್ಯೂಷನ್ಸ್ ಇರುತ್ತೆ. ಸೊ ನೀವು ಕಂಡೀಷನ್ಸ್ ಅನ್ನ ಈಕ್ವಲ್ ಮಾಡ್ಕೋಬೇಕು. ನಿಮ್ಗ ಈ ಒಂದು ಪಾಸಿಬಿಲಿಟಿ ಏನಿರುತ್ತೆ, a1 by a2 is equal to b1 by b2 ಈ ಕಂಡೀಷನ್ ಇರುತ್ತೆ, ಬಟ್ ನಾಟ್ ಈಕ್ವಲ್ ಟು C1 by C2. ಸೊ ಇಲ್ಲಿ ಈ ತರ ಕ್ವಶನ್ಸ್ ನಿಮಗ ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ ಅಂದ್ರೆ MCQ ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಇಲ್ಲೇ ರೇಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ 2 ಮಾರ್ಕ್ ಕ್ವಶನ್ಸ್ ಇಲ್ಲೇ ರೇಸ್ ಆಗ್ತಾ ಇರುತ್ತೆ. ಅವಾಗ ನೀವು ಏನ್ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ಗೆನೆ ಇದನ್ನ ಈ ತರ ಬರ್ಕೊಂಡ್ಬಿಡ್ಬೇಕು. a1 by a2 is equal to b1 by b2 is equal to C1 by C2 ಹಿಂಗ್ ಬರ್ಕೋಬೇಕು. ಹಿಂಗ್ ಬರ್ಕೊಂಡ್ ಆದ್ಮೇಲೆ ಯಾವ ಎರಡು ಸಮ್ ಟೈಮ್ ಏನ್ ಮಾಡಿರ್ತಾನ ಗೊತ್ತಾ, A1 B2 ಮಿಸ್ ಮಾಡಿರ್ತಾನ. A1 B2 ಮಿಸ್ ಮಾಡಿ A ಮತ್ತು B ಅನ್ನ ಫೈಂಡ್ ಔಟ್ ಮಾಡಿ ಅಂತಾನೆ. 2 ಮಾರ್ಕ್ಸ್ ಕ್ವಶನ್ ಇದು. A ಮತ್ತು B ಅನ್ನ ಫೈಂಡ್ ಔಟ್ ಮಾಡಿ ಅಂತಂದಾಗ ನಿಮ್ ಕೆಲಸ ಏನ್ ಗೊತ್ತಾ, A1 ಗೊತ್ತಿರಂಗಿಲ್ಲ, A2 ಗೊತ್ತಿರ್ತದೆ. C1 C2 ಎರಡು ಕೊಟ್ಟಿರ್ಲೇಬೇಕು, ಕೊಟ್ಟಿರ್ತಾನೆ ರೈಟ್. ಅವಾಗ ಏನ್ ಮಾಡ್ರಿ, A1 by A2 is equal to C1 by C2 ಮಾಡ್ರಿ, ನಿಮ್ಗೆ A1 ಸಿಗ್ತದೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ B1 B2 ಕಂಡುಹಿಡಿಬೇಕಾಗಿದೆ. ಅವಾಗ B1 by B2 is equal to C1 by C2 ಮಾಡಿ. ಯಾಕಂದ್ರೆ ನೀವು ಇವು ಎರಡು ಗೊತ್ತಿರ್ತಾವ. C1 C2 ಆರ್ ನೋನ್. ಯಾವಾಗ C1 C2 ಗೊತ್ತಿರುತ್ತೆ, B1 B2 ದಲ್ಲಿ ಯಾವ್ದಾದ್ರು ಒಂದು ಗೊತ್ತಿರೋದಿಲ್ಲ, A1 A2 ಯಾವ್ದಾದ್ರು ಒಂದು ಗೊತ್ತಿರೋದಿಲ್ಲ. ಅವಾಗ ಏನ್ ಮಾಡ್ರಿ, ಫಸ್ಟ್ ಸ್ಟೆಪ್ ಇವೆರಡನ್ನು ಕಂಪೇರ್ ಮಾಡ್ರಿ. ಇವೆರಡನ್ನು ಕಂಪೇರ್ ಮಾಡಿದಾಗ ಇದ್ರಾಗಿನ ಯಾವ್ದು ಮಿಸ್ ಆಗಿರ್ತದ ಅದ್ ಸಿಗ್ತದ. ಸೆಕೆಂಡ್ ಸ್ಟೆಪ್ ಇವೆರಡನ್ನು ಕಂಪೇರ್ ಮಾಡ್ರಿ. ಅವಾಗ B1 ಮಿಸ್ ಆಗಿದ್ರೆ B1 ಸಿಗ್ತದೆ, C1 B2 ಮಿಸ್ ಆಗಿದ್ರೆ B2 ಸಿಗ್ತದ. ಇದು ನಿಮಗೆ ಎಕ್ಸಾಮ್ಗೆ 2 ಮಾರ್ಕ್ ಕ್ವಶನ್. ದಿಸ್ ಇಸ್ 2 ಮಾರ್ಕ್ ಕ್ವಶನ್. ಐ ಥಿಂಕ್ ಈ ಚಾಪ್ಟರ್ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಇಷ್ಟನ್ನ ಪ್ರಿಪೇರ್ ಮಾಡ್ರಿ, ಯಾಕಂದ್ರೆ ಮಾರ್ಚ್ 10ನೇ ತಾರೀಕಿಗೆ ಎಕ್ಸಾಮ್ ಇದೆ. ನನ್ನ ಹಂಬಲ್ ರಿಕ್ವೆಸ್ಟ್ ಏನಂತಂದ್ರೆ, NCERT ಬುಕ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ರಿ, ಇನ್ಕ್ಲೂಡಿಂಗ್ ವರ್ಕ್ಡ್ ಎಕ್ಸಾಂಪಲ್. ಇಷ್ಟನ್ನ ನೀವು ಮಾಡಿದಾದ್ರೆ 80 ಔಟ್ ಆಫ್ 80 ಮ್ಯಾಥಮೆಟಿಕ್ಸ್ ಅಲ್ಲಿ ತೆಗೆಯೋ ಚಾನ್ಸಸ್ ಬಹಳ ಇದೆ. ಸೊ
ಇವತ್ತಿನ ಈ ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ಚಾಪ್ಟರ್ದ ಇಂಟ್ರೊಡಕ್ಷನ್ ಇಷ್ಟಿದೆ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ಅನ್ನು ನೋಡೋಣ. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.